ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಆಫ್ಟರ್ ದ ಲಾಂಗ್ ಟೈಮ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ಒಂದು 6 ಮಂತಿಂದ ಯೂಟ್ಯೂಬ್ ಚಾನಲಿಂದ ಮತ್ತು ಎಲ್ಲ ಸೋಷಿಯಲ್ ಮೀಡಿಯಾಸಿಂದ ಸ್ವಲ್ಪ ದೂರ ಇದ್ದೆ. ಎಲ್ಲ ಕಾರಣಾಂತರಗಳು ಅಂತ ಹೇಳಿದ್ರೆ, ಕಾಲೇಜ್ ಲೈಫ್ ಮುಗ್ದಾದ್ಮೇಲೆ ಫ್ರೆಂಡ್ಸ್ ಎಲ್ಲ ಸಪ್ರೇಟ್ ಆದರು, ಕಂಟೆಂಟ್ ಪ್ರಾಬ್ಲಮ್ ಆಯಿತು ಒಂದು. ಆಮೇಲೆ ಸ್ಟಡಿ ಮುಗ್ದಾದ್ಮೇಲೆ ಏನು ಜಾಬ್ ಮಾಡಬೇಕಾ ಬಿಸ್ನೆಸ್ ಮಾಡಬೇಕಾ ಏನು ಮಾಡಬೇಕಂತ ಕನ್ಫ್ಯೂಷನಲ್ಲಿ ಇರುವಾಗ ಸ್ವಲ್ಪ ಈ ಕಡೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲಿಲ್ಲ ಕಾನ್ಸಂಟ್ರೇಷನ್ ಅದಕ್ಕೆ. ಆಮೇಲೆ ನನ್ನ ಪ್ಲ್ಯಾನ್ ಇದ್ದಿದ್ದು ಇನ್ನೂ 1 ಇಯರ್ ಯಾವುದೇ ಸೋಷಿಯಲ್ ಮೀಡಿಯಾ ಆಗಲಿ, ಯಾವುದೇ ಯೂಟ್ಯೂಬ್ ಆಗಲಿ, ಇನ್ಸ್ಟಾಗ್ರಾಮಿಂದ ಸ್ವಲ್ಪ ದೂರ ಇರಬೇಕು. ಯಾಕಂದರೆ ಫಸ್ಟ್ ಲೈಫಲ್ಲಿ ಏನೋ ಒಂದು ಸ್ವಲ್ಪ ಇದಾಗಿಬಿಟ್ಟು ಆಮೇಲೆ ಮಾಡಬೇಕು ಅಂತ ಇದ್ದಿದ್ದು. ಇನ್ನೂ 1 ಇಯರ್ ಬರೋ ಅಂಥ ಪ್ಲ್ಯಾನ್ ಯಾವುದೇ ಇರಲಿಲ್ಲ. ಬಟ್ ಆದರೆ ಇವತ್ತೊಂದು ನನಗೆ ಕಾಲ್ ಬರುತ್ತೆ. ಕಾಲ್ ಬಂದಾಗ ಆ ಕಾಲ್ ಹೇಗಿತ್ತು ಅಂತ ಹೇಳಿದ್ರೆ, ಅದು ಮೋಟಿವೇಶನು ಆಗಿತ್ತು, ಆಮೇಲೆ ಹರ್ಟ್ ಮಾಡೋ ಥರನೂ ಇತ್ತು. ಅದನ್ನು ನಾನು ಹೇಗೆ ತಗೋಬೇಕಂತ ನಂಗೆ ಗೊತ್ತಾಗಲಿಲ್ಲ. ಆಮೇಲೆ ಅನ್ನಿಸ್ತು ನನಗೇನೆ, ಆ ಕಾಲ್ ಬಂದು ಒಂದು ಹಾಫ್ ಆನ್ ಅವರ್ ಆದಮೇಲೆ ನಾನು ಯೋಚನೆ ಮಾಡಿದೆ, ನಾನು ಯಾಕೆ ಸ್ಟಾಪ್ ಮಾಡಿದ್ದೀನಿ? ಓಕೆ, ಕಂಟೆಂಟ್ ಇಲ್ಲ ಅಂದರೆ ಪರವಾಗಿಲ್ಲ, ಏನಾದರೂ ಹುಡುಕ್ಬೇಕು, ಏನಾದರೂ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ದೀನಿ, ಯಾಕೆ ಬಿಟ್ಟೆ? ಫಸ್ಟೇ ನಾನು ಸ್ಟಾರ್ಟ್ ಮಾಡೋ ಮುಂಚೆನೇ ಅಂದ್ಕೊಂಡಿದ್ದೆ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅಂತ. ನನ್ನ ಫ್ರೆಂಡ್ಸ್ ಎಲ್ಲರೂ ಹೇಳಿದ್ರು, ಯಾವುದೇ ಕಾರಣಕ್ಕೂ ಬಿಡಬೇಡ, ಲೈಕ್ ಸಬ್ಸ್ಕ್ರೈಬ್ಸ್ ಎಲ್ಲ ಬರಲಿ ನಿನಗೆ ಅಂತ. ಎಲ್ಲರೂ ಫುಲ್ ಹ್ಯಾಪಿಯಿಂದ ಜಾಯ್ ಮೂಡಲ್ಲಿ ನಾವು ಕೇಕ್ ಎಲ್ಲ ಕಟ್ ಮಾಡಿರೋದುಂಟು. ನಾನು ಯೂಟ್ಯೂಬ್ ಚಾನಲ್ ಓಪನ್ ಆದಾಗ ಅಷ್ಟು ಜಾಯಾಗಿ ನಾವು ಓಪನ್ ಮಾಡಿ ಯಾಕೆ ಅಂತ ನನಗೆ ಕ್ವಶನ್ ಮಾರ್ಕ್ ನನಗೆ ನಾನೇ ಹಾಕ್ಕೊಂಡೆ. ಆವಾಗ ಅನ್ನಿಸ್ತು, ಏನೋ ಗೊತ್ತಿಲ್ಲ, ಬಟ್ ಇನ್ನು ಮುಂದೆ ಆ್ಯಕ್ಟಿವ್ ಆಗಿರಬೇಕು ಅಂತ ಮೋಟಿವೇಶನ್ ಆಯಿತು. ಆಮೇಲೆ ಒಂದು ವಿಡಿಯೋ ಬಂತು, ಆವಾಗ ಆ ವಿಡಿಯೋ ಯಾವ್ದಂತ ಹಾಕ್ತೀನಿ, ನೋಡ್ಕೊ ಬನ್ನಿ. ಆಗ ನನಗೆ ಮೋಟಿವೇಶನ್ ಆಯಿತು. ಆವಾಗ ಅಂದ್ಕೊಂಡೆ, ಇನ್ನು ಮುಂದೆ ನಾನು ಆ್ಯಕ್ಟಿವ್ ಆಗಿರಬೇಕು, ಸಬ್ಸ್ಕ್ರೈಬರ್ನ ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು, ಲೈಕ್ಸ್ನ ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು, ಸಬ್ಸ್ಕ್ರೈಬರ್ಸ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮಾಡಬಾರ್ದು ಅಂತ ಅಂದ್ಕೊಬಿಟ್ಟಿದ್ದೀನಿ. ಐ ಹೋಪ್ ಯಾರು ನನ್ನ ಇಷ್ಟಪಡ್ತಾರೋ, ಯಾರು ನನ್ನ ಇಷ್ಟಪಡಲ್ವೋ, ಯಾರು ನನ್ನ ಸಪೋರ್ಟ್ ಮಾಡ್ತಾರೋ ಸಪೋರ್ಟ್ ಮಾಡಲ್ವೋ ನನಗೆ ಗೊತ್ತಿಲ್ಲ. ಬಟ್ ಕೆಲವೊಬ್ರು ಹುರ್ಕೊಳ್ಳೋರು ಇದ್ದಾರೆ, ಅವ್ರಿಗೋಸ್ಕರನಾದರೂ ನಾನು ಯೂಟ್ಯೂಬ್ ಚಾನಲಲ್ಲಿ ನಾನು ಆ್ಯಕ್ಟಿವ್ ಆಗಿರ್ತೀನಿ. ಇದು ನಾನು ಮಾಡ್ತಿರೋ ಪ್ರಾಮಿಸ್. ಐ ಹೋಪ್ ಕೆಲವರಾದರೂ ನನಗೆ ಸಪೋರ್ಟ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮಾಡ್ತಾರೆ, ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಗೈಸ್. ಆಮೇಲೆ ಅಂದ್ಕೊಂಡಿದ್ದೆ, ಆಮೇಲೆ ನಾನು ಏನು ಕಂಟೆಂಟ್ ಮಾಡ್ಬೋದು ಅಂತ ಯೋಚನೆ ಮಾಡುವಾಗ ನನಗೆ ಸಿಕ್ಕಿತ್ತು ಡೈಲಿ ಲಾಗ್ಸ್. ನಾನೇನು ಮಾಡ್ತೀನಿ ಅದನ್ನು ಡೈಲಿ ಲಾಗ್ಸ್ನ ಅಪ್ಲೋಡ್ ಮಾಡ್ತೀನಿ ನನ್ನ ಯೂಟ್ಯೂಬ್ ಚಾನಲ್ಲಿ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಾನು ಸಪೋರ್ಟ್ ಮಾಡಿಕೊಂಡು ನಾನು ಹಾಕುವಂಥ ಡೈಲಿ ಲಾಗ್ಸಲ್ಲಿ ಏನಾದರೂ ತಪ್ಪಿದರೆ ಎಲ್ಲನೂ ಕಮೆಂಟ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ, ಮತ್ತು ಹುರ್ಕೊಳ್ಳೋರಿಗೊಂದು ಹೇಳ್ತೀನಿ, ಜಾಸ್ತಿ ಹುರ್ಕೊಳ್ಳೋಕೆ ಹೋಗಬೇಡಿ. ಯಾಕಂತ ಅಂದರೆ ಕೆಲವರು ಏನೋ ಒಂದು ಮಾಡ್ತಿದ್ದಾರೆ, ಸ್ವಲ್ಪ ದೂರ ಇದ್ದಾರೆ ಅಂತ ಹೇಳಿದ್ರೆ ಯಾವುದಕ್ಕೂ ಎದುರುಕೊಂಡಾಗಲಿ ಯಾರೋ ಇದು ಮಾಡಿದ್ರು ಅಂತ ಅಲ್ಲ. ಅದು ಸಮ್ ರೀಸನ್ಸ್ ಇರುತ್ತೆ. ಎಲ್ಲ ಸಿಚುವೇಶನ್ ಒಂದೇ ಥರ ಇರಲ್ಲ. ಈಗ ಲೈಫಲ್ಲಿ ಅಪ್ ಆ್ಯಂಡ್ ಡೌನ್ ಇದ್ದಿದ್ದೆ ಲೈಫಲ್ಲಿ. ಸೊ ನಾನು ಇದನ್ನ ಮೋಟಿವೇಶನ್ ಆಗಿ ನನಗೆ ನಾನೇ ಚಾಲೆಂಜ್ ಹಾಕೋತಾ ಇದ್ದೀನಿ. ಇನ್ನು ಮುಂದೆ ನಾನು ಯೂಟ್ಯೂಬಲ್ಲಿ ನಾನು ಆ್ಯಕ್ಟಿವ್ ಆಗಿರ್ತೀನಿ. ನನ್ನ ಚಾನಲಲ್ಲಿ ಡೈಲಿ ವಿಡಿಯೋ ಅಪ್ಲೋಡ್ ಆಗುತ್ತೆ. ಇದು ನನಗೆ ನಾನೇ ಹಾಕೋತಿರೋಂಥ ಚಾಲೆಂಜ್. ಪ್ಲೀಸ್ ಬೇರೆಯವ್ರನ್ನ ಹುಡ್ಕೊಳ್ಳೋದನ್ನ ಕಮ್ಮಿ ಮಾಡಿ. ಯಾಕಂದರೆ ನಿಮ್ಮ ಲೈಫ್ನ ನೀವು ನೋಡ್ಕೊಳ್ಳಿ, ಒಂದು ದಿನ ನಿಮಗೂ ಆ ಸಿಚುವೇಶನ್ ಬರ್ಬೋದು. ಸೊ ಹಾಗೆ ಆ್ಯಕ್ಟಿವ್ ಆಗಿರ್ತೀನಿ. ಏನೋ ಗೊತ್ತಿಲ್ಲ, ಅವ್ರು ಹೇಳಿ ಏನೋ ಇವಾಗ ನಮಗೂ ಯೂಟ್ಯೂಬ್ ಮಾಡುವಾಗ ಮೋಟಿವೇಶನ್ ಇನ್ನೂ ಜಾಸ್ತಿ ಆಗುತ್ತೆ. ನಮ್ಮಲ್ಲಿ ನಾವೇ ಉತ್ಸಾಹ ಜಾಸ್ತಿ ಇರ್ತೀವಿ ಸೋಷಿಯಲ್ ಮೀಡಿಯಾದಲ್ಲಿ ಇರುವಾಗ ಅಂತ ಅಂದ್ಕೊಂಡಿದ್ದೀನಿ ನಾನು. ಐ ಹೋಪ್ ಆಗೋದೆಲ್ಲ ಒಳ್ಳೆಯದಕ್ಕೇ. ಹಾಗಾಗಿ ನಾನು ಇನ್ನು ಮುಂದೆ ಆ್ಯಕ್ಟಿವ್ ಆಗಿರ್ತೀನಿ ಗೈಸ್. ಬಾಯ್ ಗೈಸ್, ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನಾಳೆಯಿಂದ ನಾನು ನಿಮ್ಮ ಜೊತೆ, ನೀವು ನನ್ನ ಜೊತೆ ಸದಾ ಯಾವಾಗಲೂ ಹೀಗಿರೋಣ. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ.
ನಾನು ಮಾಡೋಂಥ ಪ್ರತಿ ವಿಡಿಯೋ ನಿಮಗೆ ಫಸ್ಟ್ ಬರುತ್ತೆ. ಓಕೆ ಗೈಸ್, ಬೈ, ಟೇಕ್ ಕೇರ್, ಗುಡ್.